ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಮಾಡಿರುವಂತದ್ದನ್ನ ನಾನು ಮಾಧ್ಯಮಗಳಲ್ಲಿ ನೋಡಿದೆ. ಅವ್ರು ಹೇಳಿದ್ದಾರೆ ನಮ್ಮ ಏಜೆಂಟ್ಗಳು ಸಹಿ ಹಾಕಿದ್ರು ಅಂತ. ನಮ್ಮ ಏಜೆಂಟ್ ಸಹಿ ಹಾಕಿದ್ರು ಅಂತ ಹೇಳೋದಕ್ಕಿಂತ ಅವರಿಗೆ ವಾಸ್ತವಿಕತೆ ಗೊತ್ತಿರಲಿ. ಮೇ 13, 2023 ಸಂಜೆ 4:45 5:20 ನಡುವೆ 2 ಅರ್ಜಿ ಕೊಟ್ಟಿದ್ದೀವಿ ರೀಕೌಂಟ್ ಮಾಡಬೇಕು ಅಂತ. ಈ ದೇಶದ ಕಾನೂನಿನ ಒಳಗಡೆ ಏನಿದೆ ಅಂತ ಹೇಳಿದ್ರೆ, ಅತಿ ಕಡಿಮೆ ಮತದ ಅಂತರದಲ್ಲಿ ಸೋಲಾದ್ರೆ ಅವ್ರ ರಿಟರ್ನಿಂಗ್ ಆಫೀಸರ್ ಸೋಮೋಟೋ ರೀಕೌಂಟ್ ಮಾಡಬೇಕು ಅಂತಿದೆ. ಕಂಪಲ್ಸರಿ ಅಲ್ಲ, ಮಾಡ್ಬೋದು. ನಾವು ಅರ್ಜಿ ಕೊಟ್ಟರೆ ಕಂಪಲ್ಸರಿ ಮಾಡಲೇಬೇಕು. ಮಾಡಲಿಲ್ಲ ಅವರು. ನನ್ನ ಅರ್ಜಿಗೆ ಉತ್ತರ ಕೊಟ್ಟಿದ್ದು 2 ದಿನ ಆದಮೇಲೆ ಪೋಸ್ಟಲಲ್ಲಿ ಕಳಿಸಿದ್ದಾರೆ. ಉತ್ತರನ ಪೋಸ್ಟಲ್ ಕಳಿಸಿರೋದು. ನನ್ನ ಅರ್ಜಿಯನ್ನು ವಿಲೇವಾರಿ ಮಾಡೋಕ್ಕಿಂತ ಮುಂಚೆ ಅವರಿಗೆ ನೀವು ಪ್ರಮಾಣ ಪತ್ರ ಕೊಟ್ರಿ. ನಾನು 45 ದಿನದ ಒಳಗಡೆ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೇನೆ. ನಾನು EVM ಕೌಂಟ್ ಮಾಡಿ ಅಂತ ಕೇಳೇ ಇಲ್ಲ. ನಾವು ಅವತ್ತು ಕೇಳಿದ್ದೂ ನಮ್ಮ ಪೋಸ್ಟಲ್ ಬ್ಯಾಲೆಟ್ನ ಮಾಡಿ ಮತ್ತು ನಿಮ್ಮ ಪ್ರಾಪರ್ಟಿ ಪ್ರಪೋರ್ಷನೇಟ್ ಇದೆ, ನೀವು ಭಾಷಣಗಳನ್ನು ಕೆಟ್ಟದಾಗ ಮಾಡಿದ್ದೀರಿ ಅಂತ. ನಾನು ಈ ಥರದ್ದೆಲ್ಲ ಏನಾದ್ರು ಮಾಡ್ಕೊಂಡಿದ್ರೆ ನಾನು ಅದನ್ನೆಲ್ಲ ಕೇಳ್ತಾನೆ ಇರಲಿಲ್ಲ, ಲೇಟ್ ಆಗುತ್ತೆ ಅಂತ. ಇಂಟ್ರಿ ಮಾಡ್ರು ಕೇಳ್ತಿದ್ದೆ ರೀಕೌಂಟಿಗೆ ಕೊಡಿ ಅಂತ. ನಂಗೆ ವ್ಯತ್ಯಾಸ ಆಗಿದೆ ಅಂತ ಗೊತ್ತಿತ್ತು, ಆದರೆ ಈ ಮಟ್ಟಕ್ಕಾಗಿದೆ ಅಂತ ಗೊತ್ತಿರಲಿಲ್ಲ. ಅವರು ಒಂದು ಪದ ಹೇಳ್ತಾರೆ, ದಯಮಾಡಿ ನೀವು ಇದನ್ನು ಗಂಭೀರವಾಗಿ ಪರಿಗಣಿಸಿ. ಓಟ್ಗಳನ್ನು ಬಂಡಲ್ಗಳು ಬಿಚ್ಚಿದ್ರೆ 25ಕ್ಕೆ 25 ಇನ್ವ್ಯಾಲಿಡ್ ಇತ್ತು, ಬಂಡಲ್ ಇನ್ವ್ಯಾಲಿಡ್ ಇತ್ತು ಅಂತ. ನಾನು ಅದೇ ಕಂಪ್ಲೇಂಟೇ ಕೊಟ್ಟಿದ್ದು. ಈ ಕೌಂಟಿಂಗ್ ಟೇಬಲ್ಗಳು ನೀವು ನೋಡಿದಿರೋ ಎಲ್ಲ ಗೊತ್ತಿಲ್ಲ. ಟೇಬಲ್ ಮೇಲೆ ಎಲ್ಲ ಟ್ರೇ ಇಟ್ಟಿರ್ತಾರೆ, ಎಷ್ಟು ಕ್ಯಾಂಡಿಡೇಟ್ ಇದೆ ಅದ್ರದ್ದು ಹೆಸರು ಬರೆದು. ಲಾಸ್ಟಿಗೆ ಒಂದು ಇನ್ವ್ಯಾಲಿಡ್ ಅಂತ ಇಟ್ಟಿರ್ತಾರೆ, ನೋಟಾ ಇನ್ವ್ಯಾಲಿಡ್. ಈ ಇನ್ವ್ಯಾಲಿಡ್ಗಳನ್ನೆಲ್ಲ ಅದಕ್ಕೆ ಹಾಕಿದ್ರು. ಮಲ್ಟಿಪಲ್ ಮಾರ್ಕ್ ಆದವು, ತಪ್ಪಾದವು ಎಲ್ಲ. ಅವನು 25 ಬಂಡಲ್ ಕಟ್ಟಿದ್ರು. ಆ 25 ಬಂಡಲ್ ಕಟ್ಟಿರುವಂಥ ಇದನ್ನ ಟಾಪ್ ಅಪ್ ಮಾಡಿದ್ರು. ನನಗಿಂತ ಅವ್ರಿಗೆ ಎಷ್ಟು ಕಡಿಮೆ ಬಂದಿತ್ತೋ ಅಷ್ಟನ್ನ ಅವ್ರ ಕವರ್ ಒಳಗೆ ಹಾಕಿ TD ರಾಜೇಗೌಡ ಅಂತ ಬರೆದು ಲೆಕ್ಕ ಹಾಕಿ ಬಿಟ್ಬಿಟ್ರು. ಈಗ ರೀಕೌಂಟಿಂಗ್ ಸ್ಟಾರ್ಟ್ ಆದ ಬೆಳಗ್ಗೆಯಿಂದ ಸಂಜೆ ತನಕ ರೀಕೌಂಟಿಂಗ್ ಬೇಡ ಜಗಳ ಮಾಡ್ತಾನೆ ಇದ್ರು. ಮಧ್ಯಾಹ್ನ 2:45 ಒಂದು ವಿಜಯೋತ್ಸವನೂ ಮಾಡಿಬಿಟ್ರು. ಅట్లాಗೆ ಅವ್ರಿಗೆ ಈ ಉಳಿದಿದ್ದ ರೀಕೌಂಟ್ ಆಗಲ್ಲ ಅಂತ ಭಾವಿಸಿ ಮಾಡಿದ್ದವರು. 2 ಬಾರಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, 3 ಬಾರಿ ಹೈಕೋರ್ಟಲ್ಲಿ ಹಾಕ್ತಾರೆ. ಮೊನ್ನೆ ಜಡ್ಜ್ಮೆಂಟ್ ಆದ ಕೂಡಲೇ ಕೇಳ್ತಾರೆ, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ಸ್ಟೇ ಕೊಡಿ ಅಂತ. ನಿಮಗೆ ಎಲ್ಲವೂ ಸರಿ ಇದ್ದರೆ ನೀವು ಯಾಕೆ ಸುಪ್ರೀಂ ಕೋರ್ಟಿಗೆ ಪದೇ ಹೋಗ್ತೀರಿ? ಮತ್ತು ಇನ್ನೊಂದು ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, 2024 ಆಗಸ್ಟ್ ಇರ್ಬೋದು ಅಂತ ಅನ್ಕೊಂತೀನಿ, 24 ಪಕ್ಕ. ನಾವು ಹೈಕೋರ್ಟಿಗೆ ಒಂದು ಅರ್ಜಿ ಹಾಕ್ತೀವಿ, ನಮಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಈ ಬ್ಯಾಲೆಟ್ಗಳನ್ನು ತರಿಸಿ ನೀವು ಕೋರ್ಟ್ ಸೂಪರ್ದಲ್ಲಿ ಇಟ್ಕೊಳ್ಳಿ ಅಂತ. ಅವತ್ತು ಅವ್ರ ಲಾಯರ್ ಕೋರ್ಟಿಗೆ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಮಾಡ್ತಾರೆ ಮತ್ತು ಇದಾಗ್ತಾರೆ. ಇವ್ರು ಕೇಳ್ತಾ ಇರೋದು ತಪ್ಪು. ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ, ನಮ್ಮ ಸ್ಟ್ರಾಂಗ್ ರೂಮ್ ಹೇಗಿದೆ, 24x7 CC ಕ್ಯಾಮ್ರಾ ಇದೆ, ಏನು ನಡೆದ್ರು ಅದರಲ್ಲಿ ಕಾಣುತ್ತೆ, ಅದು ಕ್ಲೌಡಲ್ಲಿ ಅಪ್ಲೋಡ್ ಆಗುತ್ತೆ ಅಂತ ಅವ್ರ ಲಾಯರ್ ಹೇಳಿದ್ದಾರೆ. ನಾವು ಈ ಅನುಮಾನ ನಾವು ವ್ಯಕ್ತಪಡಿಸಿದ್ವಿ, ಅವ್ರು ಇದನ್ನು ಹೇಳ್ತಾ ಇದ್ದಾರೆ. ಆದರೆ ಈ FIR ಇವತ್ತು ನಿನ್ನೆ ಮಾಡಿದ್ದಾರೆ ನನ್ನ ಮೇಲೆ. FIR ಯಾವಾಗ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು. ನಮಗೆ ಯಾವಾಗ ಇಮೇಲಲ್ಲಿ ಸರ್ಟಿಫಿಕೇಟ್ ಬಂತೋ ಅದಾಗಿ ಸ್ವಲ್ಪ ಹೊತ್ತಿಗೆ FIR ಆಗುತ್ತೆ. FIR ಅಲ್ಲಿ ಭಾಳ ದೊಡ್ಡ ಸೆಕ್ಷನ್ಗಳು ಹಾಕ್ಕೊಂಡಾರೆ. ಯಾರು ಯಾವಾಗ ಮಾಡಿದ್ರು ಅಂತ ಗೊತ್ತಿಲ್ಲ. 2023 ನಾವು ಮಾಡಿದ್ದೀವಿ ಅಂತಾದರೆ ಇಷ್ಟು ದಿನ ಏನು ಮಾಡ್ತಾ ಇದ್ರಿ? ಮತ್ತು FIR ಹಾಕಿರುವಂಥದ್ದು ಇವ್ರೀಗ ಅವ್ರದೇ ಸರ್ಕಾರದ ಅಧಿಕಾರಿಗಳನ್ನಿಟ್ಟು ಯಾರ ಹತ್ರನಾರು ಹೌದೌದು ಜೀವರಾಜ್ ಹೇಳಿದ್ದ, ನಾನು ಮಾಡಿದ್ದೆ ಅಂಥೇಳಿ ನನ್ನ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವ ಮತ್ತು ನನ್ನ ಮೇಲಿನ ಒಂದು ಪ್ರಹಾರಕ್ಕಾಗಿ ಮಾಡಿದ್ದಾರೆ. ಆದರೆ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಅಧಿಕೃತವಾಗಿ ಹೇಳಿದೆ, 8 ವರ್ಷ ಆದವನು ಬಂದು ಟ್ಯಾಂಪ್ರಿಂಗ್ ಮಾಡದ ಅಂತ ಹೇಳ್ತಿರಲ್ರಿ, ಏನು ಮಾತಾಡ್ತಾ ಇದ್ದೀರಿ ನೀವು ಮಾತಾಡೋದಕ್ಕೆ ಒಂದು ಇದು ಬೇಡವಾ ಅಂತ ಹೇಳುವಂಥದ್ದನ್ನು ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ. ನಾಳೆ ಅಲ್ಲ ನಾಡಿದ್ದು ಮತ್ತೆ ಈ ಕೇಸ್ ಬರ್ತಾ ಇದೆ. ನನಗೆ ಪೂರ್ಣ ಭರವಸೆ ಇದೆ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ. ನೀವು ನಿಮ್ಮ ಅಧಿಕಾರಿಗಳನ್ನು ಇಟ್ಕೊಂಡು ಈವರೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರ ಮೇಲೆ ಏನೇನು ಹೆಂಗೆ ಆಗಲ್ಲ ಅಂದವ್ರ ಮೇಲೆ ಮಾಡಿದಿರಿ ಅಂತ ಹೇಳುವಂಥದ್ದು ಇಲ್ಲಿ ಪ್ರಜಾಪ್ರಭುತ್ವ ಹೆಂಗಾಗಿದೆ ಅಂತ ಹೇಳುವಂಥದ್ದು ಕಾಣ್ತಾ ಇದೆಯಲ್ಲ. ಹಾಗಾಗಿ ನೀವು ನನಗೆ ಕೋರ್ಟ್ ಆದೇಶ ಇದೆ, ನನಗೆ ಸರ್ಟಿಫಿಕೇಟ್ ಕೊಡಿ ಅಂತ
ಗೆದ್ದವ್ರಿಗೆ ಕೊಡಿ ಅಂತ, ಹಳಬರೇ ಇದ್ರೆ ಕಂಟಿನ್ಯೂ ಮಾಡಿ, ಹೊಸಬ್ರಾದ್ರೆ ಸರ್ಟಿಫಿಕೇಟ್ ಕೊಡಿ ಅಂತ. ನೀವು ನನಗೆ ಸರ್ಟಿಫಿಕೇಟ್ ಕೊಡಲಿಲ್ಲ, ನಾನು ನಿಮಗೆ ಅವಾಗಲೇ ಅರ್ಜಿ ಕೊಡಲಿಲ್ಲ, ಮಾರನೇ ದಿನ ಲೀಗಲ್ ನೋಟಿಸ್ ಕೊಟ್ಟೆ, ನೀವು ಕೊಡದೇ ಇದ್ರೆ ಕಂಟೆಂಪ್ಟ್ ಆಗುತ್ತೆ ಅಂತ ಮಧ್ಯರಾತ್ರಿ 11:30 ಗಂಟೆಗೆ ಇಮೇಲಲ್ಲಿ ನಂಗೆ ಸರ್ಟಿಫಿಕೇಟ್ ಹಾಕ್ತಾರೆ. ಬೆಳಿಗ್ಗೆ ಮನೆ ಹತ್ರ ಹೋಗಿ ಸರ್ಟಿಫಿಕೇಟ್ ತಗೊಂಬರ್ಬೇಕಾದ್ರೆ ನಂಗೆ ಗೊತ್ತಿದೆ ಆ ಕಷ್ಟ ಏನು ಅಂತ. ನೀವು ಸರ್ಟಿಫಿಕೇಟ್ ಕೊಡಕ್ಕೆ ಬಿಡಲ್ಲ, ಬಂದರೆ ಪ್ರಮಾಣ ವಚನ ಕೊಡಕ್ಕೆ ಬಿಡಲ್ಲ. ಪ್ರಮಾಣ ವಚನ ತಗೊಂಡಾಗ್ಬಿಟ್ರೆ ಅದು ಎಲೆಕ್ಷನ್ ಪಿಟಿಷನ್ ಆಗ್ಬಿಡ್ತದೆ, ಅವಾಗ ಕ್ರಿಮಿನಲಿಗೆ ಬರಲ್ಲ ಅಂತ ಹೇಳುವಂಥ ಅತಿ ಬುದ್ಧಿವಂತಿಕೆ ಕಾರ್ಯಕ್ರಮವನ್ನು ಇವ್ರು ಮಾಡ್ತಾ ಇರೋರು ನನ್ನ ಬಿಡ್ತಾರೆ ಅಂತೇಳಿ ನಿಮಗೆ ಅನ್ಸುತ್ತಾ? ನಾನು ಅವ್ರಿಗೆ ಕೈ ಮುಗಿದು ಕೇಳ್ಕೊಂತೀನಿ, ನೀವು ನನಗೂ ಮುಖ್ಯಮಂತ್ರಿ, ನನಗೂ ಉಪಮುಖ್ಯಮಂತ್ರಿ, ನೀವು ರಾಜ್ಯದ ಜನರ ಹಿತ ಕಾಪಾಡಿ, ನಿಮ್ಮ ಪಕ್ಷದವರ ಬಗ್ಗೆ ಪ್ರೀತಿ ಇರಲಿ. ಆದರೆ ಒಂದು ಗಾದೆ ಇದೆ, ಬೆಣ್ಣೆ ತೂಗಬೇಕಾದ್ರೆ ಕೆಳಗೆ ಹಿಡಿಬಾರ್ದು ಅಂತ ಎಲೆ ಇಟ್ಟು ತೂಗಿ, ಅದ್ರ ಕಲ್ಲಿಟ್ಟು ತೂಗಬೇಡಿ. ಆಗ ನಾನು 3 ವರ್ಷದ ಸಫರರ್ ಇದ್ದೀನಿ ಮತ್ತು ಎಷ್ಟನ್ನ ಅಂತ ಇದನ್ನು ತಡ್ಕೊಳಕ್ಕೆ ಸಾಧ್ಯ ಹೇಳಿ? ದಯಮಾಡಿ ಅವ್ರಿಗೆ ಕೈ ಮುಗಿದು ಕೇಳ್ಕೊಂಡಿದ್ದೀನಿ, ನಾನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ತುಂಬ ಹಿರಿಯರಿದ್ದೀರಿ, ನೀವು ನನ್ನನ್ನು ಬದುಕಕ್ಕೆ ಬಿಡಿ.